Hello friends, welcome back to Princess Loka YouTube channel. ದಿಸ್ ಈಸ್ ಮಂಡೇ ಈವ್ನಿಂಗ್ ವ್ಲಾಗ್ ಇದು. ಸೊ ಇವತ್ತು ಈವ್ನಿಂಗ್ ಡಿನ್ನರ್ಗೆ ಅಂಥೇಳಿ ಜೋಳದ ರೊಟ್ಟಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ಕೊಂಡಿದ್ದೀನಿ. ಸೊ ಅದ್ರದ್ದು ರೆಸಿಪಿನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಜೋಳದ ಹಿಟ್ಟಿಗೆ ನಾವು ಬಿಸಿನೀರಲ್ಲಿ ಫಸ್ಟು ಕಲಿಸ್ಕೊಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 3 ಗ್ಲಾಸಸ್ ವಾಟರ್ ತೊಗೊಂಡಿದ್ದೀನಿ. ಸೊ ನಾವು ನೀರು ಎಷ್ಟು ತೊಗೊತೀವೋ ಅಷ್ಟೇ ಹಸಿಟ್ಟು ಸಹ ತೊಗೋಬೇಕು. ಹಾಗಾಗಿ ಸ್ವಲ್ಪ ಅಳತೆ ಇಟ್ಕೊಂಡೆ ಮಾಡೋಣ ಅಂಥೇಳಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಹಾಗಾಗಿ ಸ್ವಲ್ಪ ನೋಡಿಕೊಂಡೆ ಮಾಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಸೊ ಈ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ನಾನು ಸ್ವಲ್ಪ ಹಸಿಟ್ಟು ಹಾಕಿ ಅದಕ್ಕೆ ಕುದಿ ಬರೋಂಗೆ ಸೇಮ್ ನಾವು ಮುದ್ದೆಗೆ ಯಾವ ರೀತಿ ಮಾಡ್ಕೊತೀವಿ ಅದೇ ರೀತಿ ಸ್ವಲ್ಪ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸೊ ನಾವು ಏನು ಅಳತೆ ತೊಗೊಂಡಿದ್ವಿ ಗ್ಲಾಸಲ್ಲಿ ಅದೇ ಗ್ಲಾಸಲ್ಲೇ ಹಸಿಟ್ಟು ಹಾಕ್ತೀನಿ. ಸೊ ಬಿಫೋರ್ ದಟ್ ನಾನು ಸ್ವಲ್ಪ ನೀರು ತೆಗೆದಿಟ್ಕೊತಾ ಇದ್ದೀನಿ. ಬಿಕಾಸ್ ಆಮೇಲೆ ಸ್ವಲ್ಪ ಏನಾದರೂ ಗಟ್ಟಿ ಆದರೆ ಹಾಕ್ಕೊಳ್ಳೋಣ, ಇಲ್ಲಾಂದರೆ ಸಾಕಾಗುತ್ತೆ ಅಂಥೇಳಿ. ಸೊ ಇಲ್ಲಿ ನಾನು 3 ಗ್ಲಾಸ್ ನೀರು ತೊಗೊಂಡಿದ್ರಿಂದ 3 ಗ್ಲಾಸ್ ಹಸಿಟ್ಟು ಸಹ ಹಾಕ್ಕೊತಾ ಇದ್ದೀನಿ. ಸೊ ನಾವು 5 ಮೆಂಬರ್ಸ್ ಇರೋದಕ್ಕೆ ಸೊ ಸಾಕಾಗುತ್ತೆ ಇದು ಅಂತೇಳಿ. ಬಟ್ ಸ್ವಲ್ಪ ಜಾಸ್ತಿನೇ ಆಯಿತು. ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಗೂ ಅದೇ ರೊಟ್ಟಿ ಮಾಡಿಕೊಂಡೆ. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅಳತೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ಮಾಡ್ತಾ ಗೊತ್ತಾಗುತ್ತೆ ಅಂಥೇಳಿ. ಸೊ ಇದು ಹಾಗೆ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಸೊ ಒಂದು 2-3 ಮಿನಿಟ್ಸು ಚೆನ್ನಾಗಿ ಕುದಿದ್ಮೇಲೆ ಅದನ್ನು ಸ್ಟವ್ ಆರಿಸಿ ಕೆಳಗೆ ಇಳಿಸ್ಕೊಂಡು ಒಂದು ಸೌಟಿನ ಸಹಾಯದಿಂದ ಫಸ್ಟ್ ಎಲ್ಲ ಈ ರೀತಿ ನೀರಲ್ಲಿ ಸ್ವಲ್ಪ ಕಲಿಸ್ಕೊಂಡ್ಬಿಡ್ಬೇಕು. ಸೊ ಏನು ನೀರಿದೆ ಅದಕ್ಕೆಲ್ಲ ಹಸಿಟ್ಟೆಲ್ಲ ನೀರು ಟಚ್ ಆಗೋ ಥರ. ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ ಜೋಳದ ರೊಟ್ಟಿ ಮಾಡಬೇಕು ಅಂತ. ನಂತರ ಅಯ್ಯೋ ನನಗೆ ಬರೋದಿಲ್ಲ ಅದೆಲ್ಲ ಮಾಡೋದಕ್ಕೆ ಅಂದ್ಕೊಂಡೆ ಮುಂದಕ್ಕೆ ಆಗ್ತಾಯಿದ್ದೆ. ಸೊ ಮಾಡೋಕ್ಕೆ ಬರಲ್ಲ ಅಂದ್ಕೊಂಡ್ರೆ ಯಾವತ್ತಿದ್ರೂ ಬರೋದಿಲ್ಲ ನಮಗೆ. ಸೊ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ಫಸ್ಟ್ ಟೈಮ್ ಏನೋ ಹಾಳಾಗ್ಬೋದು, ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಆದರೂ ಬರುತ್ತೆ ಎಲ್ಲಿ ತಪ್ಪು ಮಾಡಿದ್ವಿ ಏನೋ ಅಂತೇಳಿ. ಸೊ ಹಾಗಾಗಿ ಪ್ರಯತ್ನನೇ ಪಡದೇ ಇರೋದು ಸೋಲು. ಪ್ರಯತ್ನ ಪಟ್ಟು ಸೋತಾಗ ಓಕೆ ಏನೋ ಅದರಿಂದ ಏನೋ ಒಂದು ಪಾಠ ಕಲ್ತಿರ್ತೀವಿ ಅನ್ನೋ ಥರ. ಸೊ ನಾನು ಅದನ್ನು ಸೌಟಲ್ಲೆಲ್ಲ ಸ್ವಲ್ಪ ಎಲ್ಲ ಕಲಿಸ್ಕೊಂಡು ಸೈಡ್ಗಿಟ್ಟೆ. ಸ್ವಲ್ಪ ಅದೆಲ್ಲ ತಣ್ಣಗಾಗಬೇಕು, ಯಾಕಂದರೆ ಚೆನ್ನಾಗಿ ನಾದಬೇಕು ನಾವು. ಸೊ ನಮ್ಮ ಕೈಯಲ್ಲಿ ನಾದೋ ಅಷ್ಟು ಅದು ತಣ್ಣಗಾಗಬೇಕು. ಹಾಗಾಗಿ ಅದನ್ನು ಸೈಡ್ಗೆ ಇಟ್ಕೊಂಡು ಇಲ್ಲಿ ನಾನು ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಿದ್ದೀನಿ. ಆ್ಯಂಡ್ ಬೆಂಡೆಕಾಯಿ ಮಸಾಲೆ ಗೊಜ್ಜು ಮಾಡಿದ್ರೆ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗೆ. ಇಲ್ಲ ಎಣ್ಣೆ ಬದನೆಕಾಯಿ ಆ ಥರ ಇನ್ನೊಂದು ಸ್ವಲ್ಪ ಮಸಾಲ ಟೈಪ್ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ. ಬಟ್ ಬದನೆಕಾಯಿ ಇರಲಿಲ್ಲ, ಹಾಗಾಗಿ ಸರಿ ಬೆಂಡೆಕಾಯಿ ಇತ್ತು ಮನೆಯಲ್ಲಿ ಅಂತೇಳಿ ಅದನ್ನೇ ರೆಡಿ ಮಾಡ್ಕೊತಿದ್ದೀನಿ. ಇನ್ನು ನಾನು ಇಲ್ಲಿ ಗ್ರೇವಿಗೆ ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಯಿ ಇಷ್ಟೆಲ್ಲ ಹಾಕಿ ರುಬ್ಕೊತಾ ಇದ್ದೀನಿ ನಾನು. ಸೇಮ್ ನಾವು ಮಸಾಲೆಗೆ ಸಾಂಬಾರು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಇದಕ್ಕೆ ಅಷ್ಟೇ. ಸ್ವಲ್ಪ ಟೇಸ್ಟ್ಗೆ ಅಂತೇಳಿ ನಾನು ಗಸಗಸೆ ಮತ್ತು 1-2 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನ್ ಧನಿಯಾ ಪೌಡರ್ ಇಷ್ಟನ್ನು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಬೆಂಡೆಕಾಯಿ ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೆ. ಸೊ ಹಾಗಾಗಿ ಇದು ತೂತು ಬಟ್ಲಲ್ಲಿ ಹಾಕಿಟ್ರೆ ನೀರೆಲ್ಲ ಡ್ರೈನ್ ಆಗುತ್ತೆ, ನಂತರ ನಾವು ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. ತುಂಬ ಜನ ಬೆಂಡೆಕಾಯಿ ನೀರಲ್ಲಿ ತೊಳೆದ್ರೆ ಅದೆಲ್ಲ ಅಂಟಾಗುತ್ತೆ. ಸೊ ಸಾಂಬಾರು ಪಲ್ಯ ಎಲ್ಲ ಚೆನ್ನಾಗಿ ಬರಲ್ಲ ಅಂತಾರೆ. ಆ ಥರ ಎಲ್ಲ ಏನೂ ಆಗೋದಿಲ್ಲ. ಸೊ ನಾನಿಲ್ಲಿ ನೋಡ್ಬೋದು, ನಾನು 10 ಮಿನಿಟ್ಸ್ 15 ಮಿನಿಟ್ಸ್ ಬಿಫೋರ್ ಅಷ್ಟೇ ತೊಳೆದಿದ್ದು. ಸೊ ಯಾವುದೇ ರೀತಿ ನನಗೆ ಇಲ್ಲಿ ಅಂತ ಬರಲಿಲ್ಲ. ನಾವು ಹುರಿಯೋವಾಗೂ ಅಷ್ಟೇ ಸೊ ಚೆನ್ನಾಗಿ ಹುರ್ಕೋಬೇಕು ನಾವು ಅಷ್ಟೇ. ಆವಾಗ ಯಾವ ಅಂಟು ಆ ಥರ ಎಲ್ಲ ಏನೂ ಬರೋದಿಲ್ಲ, ಚೆನ್ನಾಗಿರುತ್ತೆ. ಸೊ ಬೆಂಡೆಕಾಯಿ ಎಲ್ಲ ಹುರ್ಕೊಂಡ್ಮೇಲೆ ನಾನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಒಂದು ಸ್ವಲ್ಪ ಇಳ್ಸೋಕ್ಕೆ ಇನ್ನೊಂದು 10 ಮಿನಿಟ್ಸ್ ಇದೆ ಅಂದಾಗ ಬೆಂಡೆಕಾಯಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಪೂರ್ತಿ ಬೆಂಡೆಕಾಯಿ ಮಸಾಲೆ ಬೇಯೋ ಅಷ್ಟೊತ್ತಿಗೆ ಬೆಂಡೆಕಾಯಿ ಫಸ್ಟೇ ಹಾಕಿಬಿಟ್ರೆ ನಾವು ಅದೆಲ್ಲ ಫುಲ್ಲು ಮೆತ್ತಗಾಗ್ಬಿಟ್ಟು ಸೊ ಸಾರಲ್ಲೆಲ್ಲ ಕಲಿಸ್ದಂಗೆ ಆಗೋಗುತ್ತೆ. ಸೊ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಸೊ ನಮಗೆ ಕಾಯಿ ಥರ ಸಿಕ್ಕಬೇಕು. ಹಾಗಾಗಿ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಕುದಿದ್ಮೇಲೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇಳ್ಸೋಕ್ಕೆ ಮುಂಚೆ ಬೆಂಡೆಕಾಯಿ ಹಾಕಿ 1-2 ಕೂಗಿಸ್ಬಿಟ್ಟು
ನಂತರ ಆಫ್ ಮಾಡಿಕೊಂಡ್ರೆ ಆ ಹಬೆಗೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಬೆಂಡೆಕಾಯಿ. ಬಿಕಾಸ್ ಆಲ್ರೆಡಿ ನಾವು ಹುರಿದಿದ್ರಿಂದ ಸೊ ಆಲ್ರೆಡಿ ಮೆತ್ತಗಾಗಿರುತ್ತೆ. ಇನ್ನೊಂದು ಸ್ವಲ್ಪ ನಾವು ಸಾಂಬಾರಲ್ಲಿ ಬೇಯಿಸ್ಕೊಂಡ್ರೆ ಆ ಮಸಾಲೆ ಎಲ್ಲ ಬೆಂಡೆಕಾಯಿ ಒಳಗಡೆ ಇಳಿಯುತ್ತೆ. ಸೊ ಟೇಸ್ಟಿಯಾಗಿರುತ್ತೆ ಅಂಥೇಳಿ. ಇನ್ನು ಅದು ಸಾಂಬಾರೆಲ್ಲ ಬೇಯ್ಕೊಳ್ಳೋಷ್ಟೊತ್ತಿಗೆ ನಾವಿಲ್ಲಿ ಜೋಳದ ರೊಟ್ಟಿ ಆಲ್ರೆಡಿ ನಾವು ಕಲಸಿಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಸೊ ನೀವು ಎಷ್ಟು ಚೆನ್ನಾಗಿ ನಾದ್ಕೊತಿದ್ರೆ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ, ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ರೊಟ್ಟಿ ಅಂತೇಳಿ. ಹಾಗಾಗಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಸೊ ನೀರು ಅಷ್ಟೇ ನನಗೇನು ಶಾರ್ಟೇಜು ಬರಲಿಲ್ಲ, ಎಕ್ಸೆಸ್ ಆಗಲಿಲ್ಲ. ನಾನೇನು ತೆಗೆದಿಟ್ಕೊಂಡಿದ್ದೆ ಆ ನೀರನ್ನು ಸಹ ಹಾಕಿದೆ, ಚೆನ್ನಾಗಿ ಮಿದ್ಕೊಂಡೆ. ಸೊ ನನಗೆ ಇಲ್ಲಿ ಈ ಥರ ಬಾಣಲಿನಲ್ಲಿ ಮಿದ್ದೋಕ್ಕಿಂತ ಈ ಥರ ಕಲ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿದ್ದಿ ನಾನು ಇವಾಗ ತೆಗೆದಿಟ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು ಆ ಉಂಡೆಗೆಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಚಪಾತಿ ಹಸಿಟ್ಟು ಬಂದಂಗೆ. ಸೊ ಯಾವುದೇ ರೀತಿ ಕೈಗೆ ಅಂಟೋದು ಆ ಥರ ಎಲ್ಲ ಏನೂ ಆಗಲಿಲ್ಲ. ಸೊ ನಾನು ಇದನ್ನು ತಟ್ಟೋ ಬದಲು ಚಪಾತಿ ಹೊಸ್ಕೊತಾ ಇದ್ದೀನಿ, ಲಟ್ಟಿಸ್ಕೊತಾ ಇದ್ದೀನಿ. ಸೊ ಅದೇ ರೀತಿಯೇ ಬರುತ್ತೆ, ಚೆನ್ನಾಗೇ ಬರುತ್ತೆ. ಆ್ಯಕ್ಚುಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ದು ಸ್ವಲ್ಪ ಚಿಕ್ಕದಾಗಿ ಬಂತು. ನನಗೆ ಜಾಸ್ತಿ ಒತ್ತಿ ಅದು ಲಟ್ಸಿದ್ರೆ ಎಲ್ಲಿ ಅಂಟ್ಕೊಬಿಡುತ್ತೋ ಅಂತ ಹೇಳ್ಬಿಟ್ಟು ಭಯ ಫಸ್ಟ್ ಟೈಮ್ ಮಾಡ್ತಿದ್ರಿಂದ. ನಂತರ ಮಾಡ್ತಾ 3-4ನೇ ರೊಟ್ಟಿ ಅಂತೂ ಎಷ್ಟು ಅಗಲವಾಗಿ ನನಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗಾಗೋವರೆಗೂ ನಾನು ಲಟ್ಟಿಸ್ಕೊಂಡೆ. ಸೊ ಅದಕ್ಕೆ ಅಲ್ವಾ ಹೇಳೋ ದೊಡ್ಡವರು, ಪ್ರಯತ್ನ ಪಡಬೇಕು, ಪ್ರಯತ್ನ ಪಡೆದಿದ್ರೆ ಯಾವುದೂ ಆಗೋದಿಲ್ಲ ಅಂಥೇಳಿ. ಸೊ ಮತ್ತು ಜೋಳದ ರೊಟ್ಟಿ ಏನಕ್ಕೆ ಅಂತಂದರೆ ಇಲ್ಲಿ ನಾವು ಯಾವುದೇ ರೀತಿ ಆಯಿಲ್ ಅನ್ನೋದೇನು ಯೂಸ್ ಮಾಡೋದಿಲ್ಲ. ಹಾಗಾಗಿ ಏನಾದರೂ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರೋರು ಅಥವಾ ಡಯಟಲ್ಲಿರೋರು ಎಲ್ಲರಿಗೂ ಜೋಳದ ರೊಟ್ಟಿ ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ನಿಮಗೆ ಫೈಬರ್ಸ್ ಅಷ್ಟೇ ಜಾಸ್ತಿ ಇರುತ್ತೆ ಆ್ಯಂಡ್ ಕೊಬ್ಬಿನ ಅಂಶ ಕಡಿಮೆ ಇರುತ್ತೆ, ಯಾವುದೇ ರೀತಿ ಆಯಿಲ್ ಯೂಸ್ ಮಾಡದೇ ಇರೋದ್ರಿಂದ. ಸೊ ಕೊಲೆಸ್ಟ್ರಾಲ್ ಏನೂ ಇರೋದಿಲ್ಲ. ಸೊ ಮೊದಲನೇದು 2ನೇದು ಸ್ವಲ್ಪ ಅಷ್ಟೊಂದು ಉಬ್ಬಿ ಬರಲಿಲ್ಲ ನನಗೆ ರೊಟ್ಟಿ. ನಾನು ಸರಿಯಾಗಿ ಮಾಡಿಲ್ಲ ಅಂತ ಅಂದ್ಕೊಂಡೆ. ನಂತರ ಮಾಡ್ತಾ ಸೊ ಚೆನ್ನಾಗಿ ಬಂತು ರೊಟ್ಟಿ. ಸೊ ಮನೆಯಲ್ಲೂ ಅಷ್ಟೇ ನಮ್ಮ ಮಾವನವರಾಗಲಿ ಮಕ್ಕಳಾಗಲಿ ಇಷ್ಟಪಟ್ಟು ತಿಂದರು. ಸೊ ನೋಡ್ಬೋದು ಈ ರೊಟ್ಟಿ ಎಷ್ಟು ಅಗಲವಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂತೇಳಿ. ಸೊ ನೀವು ಯಾರೆಲ್ಲ ಈ ರೀತಿ ಹೊಸ ಅಡುಗೆನ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡಿ. ಸೊ ನನಗೆ ಒಂದೊಂದು ಸರಿ ತುಂಬ ಅಡುಗೆ ಮಾಡೋಕ್ಕೆ ಬೇಜಾರು ಅನ್ನಿಸ್ದಾಗ ಈ ಥರ ಹೊಸದಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ ನಾನು. ನಾರ್ಮಲಾಗಿ ಎಲ್ಲರೂ ಖುಷಿಯಾಗಿದ್ದಾಗ ಟ್ರೈ ಮಾಡ್ತಾರೆ, ಬಟ್ ನನಗೆ ಮಾಡಿದ ಅಡುಗೆನೇ ಬೇಜಾರಾಗಿ ಏನಪ್ಪ ಯಾರು ಮಾಡೋರು ಅನ್ನೋ ಥರ ಆದಾಗ ಓಕೆ ಏನಾದರೂ ಹೊಸ್ದಾಗಿ ಟ್ರೈ ಮಾಡೋಣ ಇರಿ, ಒಂದು ಸ್ವಲ್ಪ ನನಗೂ ಮೂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ನಾನು ಹೊಸ್ದಾಗಿ ಟ್ರೈ ಮಾಡ್ತೀನಿ. ಸೊ ಯಾರೆಲ್ಲ ಈ ರೀತಿ ಯೋಚನೆ ಮಾಡ್ತೀರಾ ನಂತರ ಕಮೆಂಟ್ ಮಾಡಿ. ಸೊ ಇನ್ನೂ ಎಲ್ಲ ಡಿನ್ನರೆಲ್ಲ ಮುಗಿದ್ಮೇಲೆ ನಾವು ಆ್ಯಸ್ ಯೂಶ್ವಲ್ ಮತ್ತೆ ಕಿಚನೆಲ್ಲ ಕ್ಲೀನ್ ಮಾಡೋದು. ಎಷ್ಟೇ ಮಾಡಿದ್ರೂ ಮತ್ತೆ ಕಿಚನ್ ಕ್ಲೀನ್ ಮಾಡಿ ಎಲ್ಲ ತೊಳೆದಿಟ್ಟು ಮಲ್ಕೊಳ್ಳೋದೇ ರೂಢಿ. ಬಿಕಾಸ್ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಆಗಿರುತ್ತೆ ಕಿಚನ್ ಎಲ್ಲ ಅಂಥೇಳಿ. ಇಲ್ಲಾಂದರೆ ಬೆಳಗ್ಗೆ ಎದ್ದು ಮತ್ತೆ ಇದೇ ಕೆಲಸ ಆಗೋಗುತ್ತೆ. ಸೊ ಈ ಕೆಲಸದಲ್ಲಿ ನಿಂತ್ಕೊಂಡ್ಬಿಟ್ರೆ ಬೇರೆ ಕೆಲಸ ಎಲ್ಲ ಲೇಟ್ ಆಗುತ್ತೆ, ಒಂದಕ್ಕೊಂದು ಚೈನ್ ಲಿಂಕ್ ಥರ ಆಗೋಗುತ್ತೆ, ಎಲ್ಲ ಕೆಲಸನೂ ಲೇಟ್ ಆಗೋಗುತ್ತೆ ಅಂಥೇಳಿ ಆದಷ್ಟು ಕಿಚನೆಲ್ಲ ನೈಟೇ ಕ್ಲೀನ್ ಮಾಡಿ ನಾನು ಮಲ್ಕೊತೀನಿ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ವಿಸಿಟ್ ಮಾಡಿ, ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋಸು ಸಹ ಸಿಗುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಇನ್ನೂ ಹೆಚ್ಚೆಚ್ಚು ವೀಡಿಯೋಗೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. See you in next video. Bye.